ಶ್ರೀನಿವಾಸರಾಯರೇ, ನಿಮ್ಮ ಮಗಳ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು. ಆದರೆ ವಿಧಿಯಾಟದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕಲ್ವಾ? ಅಂದಹಾಗೆ ನನ್ನನ್ನು ಕರೆಸಿರೋ ವಿಚಾರ ಏನು? ನನ್ನಿಂದ ಏನಾಗಬೇಕಿತ್ತು? ಪುರೋಹಿತ್ರೆ, ಅದು ನನ್ನ ಮಗಳ ಹಾಲು ತುಪ್ಪ ಶಾಸ್ತ್ರ ಮಾಡೋದ್ರ ಬಗ್ಗೆ ಮಾತಾಡೋಣ ಅಂತ ಕರೆದ್ವಿ. ಅಲ್ಲ ಶಾಸ್ತ್ರಿಗಳೇ, ನಮ್ಮ ತಂಗಿ ದೇಹ ಸಿಕ್ಕಿಲ್ಲ, ಹಾಲು ತುಪ್ಪ ಶಾಸ್ತ್ರ ಹೇಗೆ ಮಾಡ್ತೀರಾ? ಸಂತು, ಅದನ್ನು ಕೇಳೋಣ ಅಂತಲೇ ಶಾಸ್ತ್ರಿಗಳನ್ನ ಕರೆಸಿರೋದಪ್ಪ. ಹೇಳಿ ಶಾಸ್ತ್ರಿಗಳೇ, ಅದು ನಮ್ಮ ಮಗಳು ಹೀಗೆ ಅಕಾಲಿಕ ಮರಣ ಹೊಂದಿರೋದ್ರಿಂದ ಮುಂದಿನ ಶಾಸ್ತ್ರಿಗಳನ್ನ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮನ್ನು ಕೇಳೋಣ ಅಂತ ಕರೆಸಿರೋದು. ಅಂದಹಾಗೆ ಶ್ರೀನಿವಾಸರಾಯರೇ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ಹೇಗೆ ಮೃತಪಟ್ಟಿದ್ದು ದಯವಿಟ್ಟು ಹೇಳಿ. ನನ್ನ ಅಳಿಯ ಮಗಳು ಟೂರ್ ಹೋಗ್ತೀವಿ ಅಂತ ಶ್ರೀಲಂಕಾಗೆ ಹೋಗಿದ್ರು. ಮೊದಲನೇ ದಿನ ನಾವೆಲ್ಲ ಮಾತಾಡ್ದೋ ಖುಷಿ ಖುಷಿಯಾಗೇ ಇದ್ದರು. ಎರಡನೇ ದಿನ ಎಲ್ಲೋ ಸಮುದ್ರದಲ್ಲಿ ಒಂದು ದೋಣಿಲಿ ಹೋಗುವಾಗ ಕಾಲು ಜಾರಿ ನನ್ನ ಮಗಳು ನೀರಿಗೆ ಬಿದ್ದುಬಿಟ್ಲಂತೆ. ಆಮೇಲೆ ಏನಾಯಿತು ಏನೋ, ಅವಳ ಜೊತೆ ನಾವು ಒಂದು ಮಾತಾಡಲಿಲ್ಲ, ಕಥೆ ಆಡಲಿಲ್ಲ. ನಿಮ್ಮ ಮಗಳ ಶರೀರ ಸಿಕ್ಕಿ ಶಾಸ್ತ್ರೋಕ್ತವಾಗಿ ಸಮಾಧಿ ಮಾಡಿದರೆ ಅಲ್ಲಿಗೆ ಹೋಗಿ ಮಣ್ಣಿಗೆ ಪೂಜೆ ಮಾಡ್ಬೋದಿತ್ತು. ಜೊತೆಯಲ್ಲಿ ಸಮಾಧಿಯಾಗಿರೋ ಜಾಗದಲ್ಲಿ ಹಾಲು ತುಪ್ಪನೂ ಬಿಡ್ಬೋದಿತ್ತು. ಆದರೆ ನಿಮ್ಮ ಮಗಳ ಮೃತದೇಹ ಸಿಗದೆ ಅವಳು ಸಮುದ್ರದಲ್ಲೇ ಜಲಸಮಾಧಿ ಆಗಿರೋದ್ರಿಂದ ಅವಳು ಗಂಗೆಯಲ್ಲೇ ಲೀನವಾಗಿದ್ದಾಳೆ ಅಂತ ಅರ್ಥ. ಚಿಂತೆ ಮಾಡಬೇಡಿ ರಾಯ್ರೆ, ಅದಕ್ಕೂ ನಮ್ಮಲ್ಲಿ ಶಾಸ್ತ್ರಗಳಿದೆ ನೋಡಿ. ಒಂದು ತಾಮ್ರದ ಚೊಂಬಲ್ಲೋ ಅಥವಾ ಒಂದು ಬಿಂದಿಗೆಯಲ್ಲೋ ನೀರು ತಗೊಂಬಂದು ನಿಮ್ಮ ಮಗಳ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಅದರಲ್ಲೇ ಹಾಲು ತುಪ್ಪ ಬಿಡ್ಬೋದು. ನಂತರ ಆ ನೀರನ್ನು ಒಂದು ಜಾಗದಲ್ಲಿ ಗುಂಡಿ ತೋಡಿ ಅದರಲ್ಲಿ ಸುರಿದು ಮಣ್ಣು ಮುಚ್ಬೋದು. ಈ ರೀತಿ ಮಾಡಿದ್ರೆ ಕಾರ್ಯನೂ ನೆರವೇರುತ್ತೆ, ನಿಮ್ಮ ಮಗಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಅದೇ ಮುಂದಿನ ಕಾರ್ಯಕ್ರಮಗಳನ್ನ ಹೇಗೆ ಮಾಡಬೇಕು ಏನು ಅನ್ನೋದನ್ನು ದಯವಿಟ್ಟು ನೀವೇ ಮುಂದೆ ನಿಂತು ಮಾಡಿಕೊಟ್ಬಿಡಿ. ಆಗಲಿ. ಈಗ ನಾನು ಶಾಸ್ತ್ರಗಳಿಗೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳ ಪಟ್ಟಿನ ಮಾಡಿಕೊಡ್ತೀನಿ, ಅದನ್ನೆಲ್ಲ ತಂದುಬಿಡಿ. ಆಗೊಂದು ವೇಳೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ತೊಂದರೆ ಇಲ್ಲ, ನಾನೇ ಎಲ್ಲ ವ್ಯವಸ್ಥೆನೂ ಮಾಡಿಕೊಂಡು ಕಾರ್ಯನ ಮಾಡಿ ಮುಗಿಸ್ತೀನಿ. ಹೇಗಾದರೂ ಪರವಾಗಿಲ್ಲ. ಬೇಡ ಶಾಸ್ತ್ರಿಗಳೇ, ನೀವು ಅದೇನಿದೆಯೋ ಅದನ್ನು ಪಟ್ಟಿ ಮಾಡಿ ಕೊಟ್ಬಿಡಿ, ನಮ್ಮ ತಂದೆ ತೊಗೊಂಬರ್ತಾರೆ. ಆಗಲಿ ರಾಯ್ರೆ. ಓಂ ನಮಃ ಶಿವಾಯ. ಜಾನು ಯಾಕೆ ಇನ್ನೂ ಫೋನ್ ಮಾಡಿಲ್ಲ? ನಾನು ಬರೆದಿಟ್ಟಿದ್ದ ಲೆಟ್ರು ಓದಿದ್ಲ ಇಲ್ವಾ? ಅವಳು ಇನ್ನೂ ಫೋನ್ ಮಾಡಿಲ್ಲ ಅಂತಂದರೆ ಲೆಟ್ರು ಓದಿಲ್ಲ ಅಂತಲೇ ಅರ್ಥ. ನಾನೇ ಒಂದ್ಸಲ ಫೋನ್ ಟ್ರೈ ಮಾಡೋಣ. ಇದೇನಿದು ಹಿಂಗೆ ಬರ್ತದೆ? ಸ್ವಿಚ್ ಆಫ್ ಅಂತಲೂ ಬರ್ತಿಲ್ಲ, ನಾಟ್ ರೀಚಬಲ್ ಅಂತಲೂ ಬರ್ತಿಲ್ಲ, ಒಂಥರ ಸೌಂಡ್ ಬರ್ತಿದೆಯಲ್ಲ. ಏನಾಗಿರ್ಬೋದು ಜಾನಕ್ಕೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅವಳು ಈ ರೀತಿ ಯಾವತ್ತೂ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡೋಳೆ ಅಲ್ವಲ್ಲ? ಜಯಂತ್ ಅವ್ರಿಗೊಂದ್ಸಲ ಕಾಲ್ ಮಾಡಿ ಏನಾಗಿದೆ ಅಂತ ಕೇಳಲ್ಲ.
ತಪ್ಪಾಗುತ್ತೆ. ಏನಾಗಿದೆ? ವಿಶ್ವ ವಿಶ್ವ ಏ ವಿಶ್ವ ಬಾರ ಇಲ್ಲಿ. ಬಂದೆ. ಶಿವಳೊಬ್ಳು ನನ್ನನ್ನು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರೋಕ್ಕೆ ಬಿಡೋದಿಲ್ಲ. ಒಳ್ಳೆ ಬೆನ್ಗತ್ತಿದ ಬೇತಾಳ ಥರ ಯಾವಾಗಲೂ ನನ್ನ ಹಿಂದೆನೇ ಇರ್ತಾವೆ. ರೀ, ಯಾವ ಕಡೆ ಹೊರಟ್ರಿ? ಶಾಸ್ತ್ರಿಗಳು ಕೆಲವು ಪೂಜಾ ಸಾಮಾನುಗಳೆಲ್ಲ ಬೇಕು ಅಂತ ಹೇಳೋದಿಲ್ಲ ಲಕ್ಷ್ಮಿ, ಅದನ್ನು ತಗೊಂಬಂದ್ಬಿಡ್ತೀನಿ. ರೀ, ಹಾಲು ತುಪ್ಪ ಕಾರ್ಯಕ್ರಮಕ್ಕೆ ಅಳಿಯಂದರಿಗೂ ಒಂದು ಮಾತು ಹೇಳಬೇಕು, ಅವರನ್ನು ಕರಿಬೇಕಲ್ವಾ? ತಿಳಿಸ್ಬೇಕು ಲಕ್ಷ್ಮಿ, ಅವರಿಲ್ಲ ಅಂದರೆ ಕಾರ್ಯ ಪೂರ್ತಿ ಆಗಲ್ಲ. ಹಲೋ, ಹೇಳಿ ಮಾವ. ಅಳಿಂದ್ರ ನಮಸ್ಕಾರ. ನಾಳೆ ಜಾನುದು ಹಾಲು ತುಪ್ಪ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಬಂದು ನಡೆಸ್ಕೊಡ್ಬೇಕು. ಅಲ್ಲ ಮಾವ, ಜಾಹ್ನವಿಯವ್ರ ಪಾರ್ಥಿವ ಶರೀರನೇ ಸಿಕ್ಕಿಲ್ಲ. ಹಾಗಿದ್ಮೇಲೆ ಈ ಥರ ಕಾರ್ಯಗಳನ್ನು ಹೇಗೆ ಮಾಡೋಕ್ಕಾಗತ್ತೆ? ಅದ್ರ ಬಗ್ಗೆ ಪುರೋಹಿತರ ಜೊತೆ ನಾನು ಚರ್ಚೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಕೆಲವು ಶಾಸ್ತ್ರಗಳನ್ನು ಮಾಡಿದ್ರೆ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತರಕ್ಕೆ ಹೋಗ್ತಿದ್ದೀನಿ. ಇದೊಂದು ಕಾರ್ಯಕ್ರಮನ ನಾವು ಅವ್ರು ಹೇಳಿದಾಗೆ ಮಾಡಿ ಮುಗಿಸ್ಕೊಡೋಣ. ಸರಿ ಮಾವ, ನಾನು ಬರ್ತೀನಿ. ಸರಿ ರೀ, ಏನಂದ್ರು? ಬರ್ತಾರಂತೆ. ಸೊ ನಾನು ಹೋಗಿ ಇದೆಲ್ಲ ತಗೊಂಬಂದ್ಬಿಡ್ತೀನಿ. ಆಯ್ತು. ಇವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ? ನನ್ನ ಚಿನ್ನು ಮರಿ ಸತ್ತಿಲ್ಲ, ಎಲ್ಲೋ ಇಲ್ಲೇ ಇದ್ದಾರೆ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಅವ್ರ ಸಾವು ನನ್ನ ಮನಸ್ಸು ಒಪ್ತಾ ಇಲ್ಲ. ಆದರೂ ಇವರೆಲ್ಲ ಕಾರ್ಯ ಮಾಡಬೇಕು ಅಂತಿದಾರಲ್ಲ. ಅಮ್ಮ ಅಮ್ಮ ಏನು ವಿಶ್ವ? ಅಮ್ಮ, ಅಪ್ಪ ಮಾಡ್ತಿರೋದು ತಪ್ಪು ತಾನೆ? ಏನು ನೀನು ಹೇಳ್ತಾ ಇರೋದು? ನಿಮ್ಮಪ್ಪ ಏನು ಮಾಡಿದ್ರು? ಮತ್ತೇನಮ್ಮ, ಬೇರೆ ಕಡೆಯಿಂದ ಒಬ್ರನ್ನ ಕೆಲ್ಸಕ್ಕೆ ಕರ್ಕೊಂಡು ಬಂದಿರೋದು ತಪ್ಪು ತಾನೆ? ಅದು ಹೇಗೂ ತಪ್ಪಾಗುತ್ತೆ? ಒಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಹಾಯ ಮಾಡೋದು ಒಳ್ಳೇದೇ ತಾನೇ? ಸಹಾಯ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲಮ್ಮ, ಆದರೆ ಕೆಲ್ಸಕ್ಕೆ ಕರ್ಕೊಂಡು ಬಂದಿರೋದು ತಪ್ಪು ಅಂತ ಹೇಳ್ತಿದ್ದೀನಿ. ನಮ್ಮೂರಲ್ಲಿ ಕಷ್ಟದಲ್ಲಿರೋರು ತುಂಬ ಜನ ಇದ್ದಾರಮ್ಮ. ಯಾರನ್ನೋ ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರು ಏನು ಅನ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ವಾ? ಅದು ಅಲ್ಲದೆ ಜಯಂತ್ ಅವ್ರು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದಾಗಲೂ ನಾವು ಮಾಡಿ ಅಂತ ಹೇಳಿದ್ದು ಯಾಕೆ ಹೇಳು? ನಮ್ಮೂರಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾವೇ ಬೇರೆ ಎಲ್ಲಿಂದನೋ ಕೆಲ್ಸಕ್ಕೆ ಕರ್ಕೊಂಡು ಬಂದರೆ ನಮ್ಮೂರಲ್ಲಿರೋರಿಗೆ ಬೇಜಾರಾಗಲ್ವಾ? ಇವನು ಅವ್ರಪ್ಪನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದಾನೆ. ಅವ್ರು ಯಾವ ಪರಿಸ್ಥಿತಿಲಿ ಅವಳನ್ನ ಎಲ್ಲಿ ಕರ್ಕೊಂಬಂದ್ರು ಅಂತ ಇವನಿಗೆ ಹೇಳಬೇಕಾ ಅಥವಾ ಇಲ್ಲ ಈಗ ಹೇಳೋದು ಬೇಡ ಅನಿಸುತ್ತೆ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಾ ನಿಂತಿದ್ಯಾ? ನಾನು ಕೇಳ್ತಿರೋದು ಸರಿ ತಾನೇ? ಅದು ಹಾಗಲ್ಲ ಕಣೋ. ಆ ಹುಡುಗಿ ಅದು ಯಾವ ತೊಂದರೆಲಿದ್ಲೋ ಏನೋ, ನಿಮ್ಮಪ್ಪನಿಗೆ ಕೋಪ ಜಾಸ್ತಿ ಇರ್ಬೋದು. ಆದರೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡೋದು ಅವ್ರ ಗುಣ. ಹಾಗಾಗಿ ಅವಳಿಗೆ ಸಹಾಯ ಮಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದಿರ್ಬೋದು ಅಷ್ಟೇ. ನಾವು ಅದನ್ನು ಪ್ರಶ್ನೆ ಮಾಡೋದು ಬೇಡ. ಅಮ್ಮ, ಅದು ಏನಾದರೂ ಆಗಿರಲಿ ಅಮ್ಮ. ಇವಾಗ ನಮ್ಮ ಮಕ್ಕಳು ಮುಂದೆ ನಾವು ಬೇರೆಯವ್ರ ಮಕ್ಕಳನ್ನ ಮುದ್ದು ಮಾಡಿದ್ರೆ ನಮ್ಮ ಮಕ್ಳಿಗೆ ಬೇಜಾರಾಗುತ್ತೆ ತಾನೆ? ಅದೇ ರೀತಿ ನಮ್ಮೂರಲ್ಲಿರೋ ಕೆಲಸದವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಇವಾಗ ಬಂದಿರೋಳು ಬೇಡ ಅಂತ ಅನಿಸ್ತಿದೆಯಮ್ಮ. ಇದ್ರ ವಿಚಾರವಾಗಿ ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ಬೇಡ ವಿಶ್ವ, ಅವ್ರನ್ನೇನು ಕೇಳ್ಬೇಡ. ಸಮಯ ಬಂದಾಗ ಅವರೇ ಹೇಳ್ತಾರೆ. ಅಲ್ಲಿವರೆಗೂ ನಾವು ಸುಮ್ಮನೆ ಇದ್ಬಿಡೋಣ. ಅದೆಂಗಮ್ಮ ಸುಮ್ಮನೆ ಇರೋಕ್ಕಾಗತ್ತೆ? ನಮ್ಮೂರಿನ ಜನರಿಗೆ ಅನ್ಯಾಯ ಆಗ್ತಿದೆ ಅಂದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಅಲ್ಲಮ್ಮ, ಈ ವಿಷಯ ಊರಿನ ಜನರಿಗೆ ಗೊತ್ತಾದರೆ ಅಪ್ಪನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಅದೆಲ್ಲ ನನಗೆ ಇಷ್ಟ ಆಗಲ್ಲಮ್ಮ. ಅವಳು ಒಳ್ಳೆ ಹುಡುಗಿ ಕಣೋ, ಅದಕ್ಕೆ ನಿಮ್ಮಪ್ಪ ಕರ್ಕೊಂಬಂದಿರೋದು. ಒಳ್ಳೆ ಹುಡುಗಿ ಅಂದ ತಕ್ಷಣ ಕರ್ಕೊಂಡ್ಬಿಡೋಕ್ಕಾಗತ್ತಮ್ಮ? ಹಾಗಂತ ನಮ್ಮೂರಲ್ಲಿ ಯಾರೂ ಒಳ್ಳೆಯವ್ರು ಇಲ್ವೇ ಇಲ್ಲ.
ನೀನು ಹೀಗೆ ಹೇಳ್ತಿರೋದು ನೋಡಿದ್ರೆ ಆ ಹುಡುಗಿನ ಕಳ್ಸೋದಕ್ಕೆ ನಿನಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನಿಜ ಹೇಳಮ್ಮ, ಯಾರ ಹುಡುಗಿ? ಅದು ಹಾಗಲ್ಲ ಕಣೋ. ಸರಿಮ್ಮ, ನೀನೇನು ಹೇಳ್ಬೇಡ. ಆ ಹುಡುಗಿನ ಕಳಿಸಿ ಅಂತ ಅಪ್ಪನ ಹತ್ರ ನಾನೇ ಹೋಗಿ ಮಾತಾಡ್ತೀನಿ. ಅವಳಿಂದನೇ ನಿಮ್ಮಪ್ಪ ಬದುಕಿರೋದು. ಅಳಿಯಂದ್ರೆ ನಾಳೆ ನಮ್ಮ ಜಾನುದು ಹಾಲು ತುಪ್ಪ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಭಾವನನ್ನ ಕರ್ಕೊಂಡು ಬೆಳಗ್ಗೆನೆ ಬಂದ್ಬಿಡಿ. ಆಯ್ತಮ್ಮ. ಸಂತು, ಹರೀಶ, ಮುಂದಿನ ಕಾರ್ಯಕ್ರಮಗಳನ್ನ ನೋಡ್ಬೇಕಪ್ಪ. ನಿಮ್ಮ ಮನಸ್ತಾಪಗಳನ್ನ ಮರೆತು ದಯವಿಟ್ಟು ಕೆಲಸದ ಕೆಲವು ಜವಾಬ್ದಾರಿ ತಗೊಂಡು ಮಾಡಿ. ನಿಮ್ಮ ಹಣ ಖರ್ಚಾಗುತ್ತೆ ಅಂತ ಅನ್ಕೋಬೇಡಿ. ನನ್ನ ಮಗಳು ಈ ಕಾರ್ಯ ಮಾಡೋದು ನನ್ನ ಕರ್ತವ್ಯ. ಎಷ್ಟೇ ಖರ್ಚಾದರೂ ಇದನ್ನು ನಾನು ಭರಿಸ್ತೀನಿ. ನಿಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಮರೆತು ಒಂದೇ ಮನಸ್ಸಿನಿಂದ ಕಾರ್ಯ ಮಾಡಿ. ಅವಳಿದ್ದಾಗ ನಮ್ಮನೆಗೆ ಒಂದು 4 ದಿನ ಕರೆದು ಇರಿಸ್ಕೊಂಡು ಅವಳ ಜೊತೆ ಖುಷಿ ಪಡೋಕ್ಕಂತೂ ಆಗಲಿಲ್ಲ. ಈಗಲಾದರೂ ಅವಳ ಫ್ರೆಂಡ್ಸ್ನೆಲ್ಲ ಕರೆದು ಊಟಕ್ಕೆ ಹಾಕಿದ್ರೆ ಮೇಲಿಂದ ಅದನ್ನಾರು ನೋಡಿ ಖುಷಿ ಪಡಲಿ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ದಯವಿಟ್ಟು ಈ ಕಾರ್ಯಕ್ರಮನ ನಡೆಸ್ಕೊಟ್ಬಿಡಿ. ಏನಮ್ಮ ಹೇಳ್ತಿದ್ಯಾ? ಆ ಹುಡುಗಿ ಅಪ್ಪನ ಪ್ರಾಣ ಕಾಪಾಡದ್ಲಾ? ಹೌದು ವಿಶ್ವ, ನಿಮ್ಮಪ್ಪ ಚೆನ್ನೈಯಿಂದ ಬರುವಾಗ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು. ಆ ಹುಡುಗಿ ಬಂದು ನಿಮ್ಮಪ್ಪನ ಪ್ರಾಣ ಕಾಪಾಡಿದಾಳೆ. ಅವಳು ಇಲ್ಲದೆ ಹೋಗಿದ್ದಿದ್ರೆ ನಿಮ್ಮಪ್ಪ ಜೀವಂತವಾಗಿರ್ತಿರ್ಲಿಲ್ಲ. ಇಂಥ ದೊಡ್ಡ ವಿಷಯನ ಯಾಕಮ್ಮ ನನ್ನ ಹತ್ರ ಮುಚ್ಚಿಟ್ಟಿದ್ದು? ಹೇಳ್ಬೋದಿತ್ತಲ್ವಾ? ನಿನಗೆ ಹೇಳಿದ್ರೆ ನೀನು ಎಲ್ಲಿ ಗಾಬರಿಯಾಗಿ ಹೋಗ್ತೀಯ ಅಂತ ಹೇಳಲಿಲ್ಲ. ನಿಮ್ಮಪ್ಪ ಯಾವತ್ತೂ ತಪ್ಪು ಮಾಡೋರಲ್ಲ ಕಣೋ. ಆ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ವಂತೆ. ಮದುವೆ ಆಗಿದ್ರು ಗಂಡ ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ಸಾಯೋದಕ್ಕೆ ಹೋಗಿದ್ಲಂತೆ. ಆ ಸಮಯದಲ್ಲಿ ನಿಮ್ಮಪ್ಪನ ಕೈಗೆ ಸಿಕ್ಕಿರೋದು. ಮತ್ತೆ ಬಿಟ್ಟು ಬಂದರೆ ಅವಳೆಲ್ಲಿ ಪ್ರಾಣ ಕಳ್ಕೊಂಬಿಡ್ತಾಳು ಅಂತ ಅವಳನ್ನ ನಮ್ಮ ಮನೆಗೆ ಕೆಲಸ ಕರ್ಕೊಂಬಂದಿದ್ದಾರೆ. ಇದು ತಪ್ಪೇನೋ? ನನ್ನನ್ನು ಕ್ಷಮಿಸ್ಬಿಡಮ್ಮ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಆ ಹುಡುಗಿನ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಬರಲ್ಲ? ಬೇಡ ವಿಶ್ವ, ನಿಮ್ಮಪ್ಪ ಹೇಳಿದ್ದಾರೆ ಅವಳು ತುಂಬ ನೊಂದಿದ್ದಾಳೆ ಅಂತ. ನಾ ಹೋಗಿ ಮಾತಾಡ್ಸೋಕ್ಕೋದ್ರೆ ಅವಳ ನೋವು ಇನ್ನೂ ಜಾಸ್ತಿ ಆಗ್ಬೋದು. ಇವತ್ತೊಂದಿನ ಬಿಟ್ಬಿಡು, ನಾಳೆ ಹೋಗಿ ಮಾತಾಡ್ಸಿದ್ರಾಯ್ತು. ಸರಿ ಅಮ್ಮ, ನೀನು ಹೇಳೋದು ಸರಿಯಾಗಿದೆ. ಆದರೂ ಅಪ್ಪ ಈ ವಿಷಯ ಹೇಳಲಿಲ್ಲ ಅಂತ ಬೇಜಾರಾಗ್ತದೆ. ನಿಮ್ಮಪ್ಪ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ ಕಣ. ನೀನು ಎದೆ ಎತ್ತರಕ್ಕೆ ಬೆಳೆದಿದ್ರು ಅವ್ರಿಗಿನ್ನೂ ನಿನ್ನ ಪುಟ್ಟು ಮಗುನೇ. ಅವ್ರಿಗೆ ಈಗ ಆಯ್ತಲ್ಲ ಅಂತ ನಿನಗೆ ಗೊತ್ತಾದರೆ ನೀನು ತುಂಬ ನೊಂದ್ಕೊಂಡ್ಬಿಡ್ತೀಯ ಅಂತ ನಿನಗೆ ಹೇಳಿಲ್ಲ ಅಷ್ಟೇ. ಈಗೇನು ಎಲ್ಲ ವಿಷಯ ಗೊತ್ತಾಯ್ತಲ್ವಾ, ಸುಮ್ಮನೆ ಇದ್ಬಿಡು. ಆ ಹುಡುಗಿ ದೇವ್ರ ಥರ ಬಂದು ನಿಮ್ಮಪ್ಪನ ಕಾಪಾಡಿದ್ದಾಳೆ. ಹೌದಮ್ಮ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾಳೆನೇ ಹೋಗಿ ಆ ಹುಡುಗಿನ ಮಾತಾಡ್ಸ್ಕೊಂಡು ಬರೋಣ.
ಅತ್ತೆ ಏನತ್ತೆ ನೀವು ಹೀಗೊಬ್ಬರೇ ದೂರದಲ್ಲಿ ನಿಂತ್ಕೊಂಡು ದುಃಖ ಮಾಡ್ಕೋತಾ ಇದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಬನ್ನಿ ಅತ್ತೆ. ಹೌದು ಲಕ್ಷ್ಮಿ, ನಮ್ಮ ಜಾನು ಎಲ್ಲೂ ಹೋಗಿಲ್ಲ. ನಮ್ಮೆಲ್ಲರ ಸಂತೋಷದಲ್ಲೇ ಇರ್ತಾಳೆ. ನಿನಗೆ ಅಳ್ತಾ ಇದ್ರೆ ಅವಳಿಗೆ ಬೇಜಾರಾಗಲ್ವಾ? ಅತ್ತೆ, ಈ ಶಾಸ್ತ್ರಗಳನ್ನೆಲ್ಲ ಮಾಡಿದ್ರೆ ಜಾನು ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬನ್ನಿ ಅತ್ತೆ. ಇಲ್ಲ ವೀಣಾ, ನನ್ನಿಂದ ಆಗಲ್ಲ. ಅವಳ ನಗು ಮುಖ ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬರುತ್ತೆ. ಆ ಫೋಟೋ ನೋಡ್ತಿದ್ರೆ ಅವಳು ಇನ್ನೂ ಜೀವಂತವಾಗಿದ್ದಾಳೆ ಅನ್ನಿಸ್ತಾ ಇದೆ. ನನ್ನಿಂದ ಇದೆಲ್ಲ ಆಗಲ್ಲ ವೀಣಾ, ಆಗಲ್ಲ. ಅಳಿಯಂದ್ರೆ ಬನ್ನಿ. ಶಾಸ್ತ್ರಗಳಲ್ಲಿ ಇನ್ನೂ ಬರಲಿಲ್ವಲ್ಲ? ಫೋನ್ ಮಾಡಿದ್ದೆ, ಒಂದು 5-10 ನಿಮಿಷದಲ್ಲಿ ಬರ್ತಾ ಇದ್ದೀನಿ ಅಂದರು. ಹಾಂ, ಚಿನ್ನು ಮರಿ, ಹಾಲು ಜೇನೇನಾಗಿದ್ದ ನಮ್ಮ ಸಂಸಾರದಲ್ಲಿ ನನ್ನ ನೀವು ಒಬ್ಬಂಟಿಯಾಗಿ ಬಿಟ್ಟು ಯಾಕೆ ಹೋದ್ರಿ? ನನ್ನ ಜೀವನದಲ್ಲಿ ಇಂಥ ಒಂದು ದಿವಸ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ.